ನಮಸ್ತೆ ಮಕ್ಕಳೇ, ವೀಣಾಪಾಣಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು 8ನೇ ತರಗತಿಯ 2ನೇ ಪಾಠ ನೀರು ಕೊಡದ ನಾಡಿನಲ್ಲಿ ಭಾಗ 5 ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ನೋಡ್ಕೊಳ್ಳಿ. ನೇಮಿಚಂದ್ರ ಅವರು ಈಗ ಅವರ ಮುಂದಿನ ಅನುಭವ ಏನಾಗಿತ್ತು ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಓದ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ. ಜನಪ್ರಿಯ ಹೋಟೆಲಿನ ಮಾಲೀಕರೊಬ್ಬರು ಬರೆದಿದ್ದರು. ತಂಪು ಪಾನೀಯದ ಕಂಪನಿಯೊಂದು ಆತನನ್ನು ಸಂಪರ್ಕಿಸಿ, ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತಂತೆ. ಈಗಾಗಲೇ ಬೆಂಗಳೂರಿನಲ್ಲೂ ನನಗೆ ನೀರು ಕೊಡದ ಸಂಸ್ಕೃತಿಯ ಅನುಭವವಾಗಿದೆ. ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ನಾನು ಮತ್ತು ನನ್ನ ಮಗಳು ಕುಳಿತಿದ್ದೆವು. ಇಲ್ಲಿ ನೀರು ತಂದಿಡಲಿಲ್ಲ. ಐಸ್ ಕ್ರೀಮ್ ತಿಂದ ನಾವು ನೀರು ಬೇಕು ಎಂದು ಕೇಳಿದೆವು. ಮಿನರಲ್ ವಾಟರ್? ವೇಟರ್ ಪ್ರಶ್ನಿಸಿದ. ಇಲ್ಲಪ್ಪ, ಸಾಮಾನ್ಯ ನೀರು ಎಂದೆ. ಮಾಯವಾದ ವೇಟರ್ 15 ನಿಮಿಷ ಕಾದರೂ ಬರಲೇ ಇಲ್ಲ. ಕಾದು ಕಾದು ಸುಸ್ತಾಗಿ ಕೊನೆಗೆ ಕೌಂಟರಿಗೆ ಹೋಗಿ ಬಿಲ್ಲು ಕೊಟ್ಟು ಹೊರಬಿದ್ದೆವು. ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರ್ಗಳನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುವುದು ಕಂಡಿತು. ಮಿನರಲ್ ವಾಟರ್ ಎಂದ. ಅವರು ಕೇಳುವ ಭಂಗಿ, ಭಾವ ಹೇಗಿರುತ್ತದೆ ಎಂದರೆ, ನಿಮಗೆ ಆರ್ಡಿನರಿ ವಾಟರ್ ಎಂದು ಹೇಳಲು ಹಿಂಜರಿಕೆಯಾಗಬೇಕು. ಇಲ್ಲಿ ಒಂದು ದಿನ ಅವರು ತಮ್ಮ ಮಗಳ ಜೊತೆಗೆ ಹೋಟೆಲ್ಗೆ ಹೋಗಿದ್ರು. ಅದಕ್ಕಿಂತ ಮುಂಚೆ ಒಂದು ಎಕ್ಸ್ಪೀರಿಯನ್ಸ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಪತ್ರಿಕೆ ಅಂದರೆ ನ್ಯೂಸ್ ಪೇಪರ್ನ ಓದುವಾಗ ನೇಮಿಚಂದ್ರ ಅವರಿಗೆ ಒಂದು ವಿಷಯ ಕಣ್ಣಿಗೆ ಬಿದ್ದಿತ್ತು. ಅದು ಏನಪ್ಪ ಅಂತಂದರೆ, ಒಬ್ಬ ದೊಡ್ಡ ಹೋಟೆಲಿನ ಓನರ್ಗೆ ಈ ಒಂದು ತಂಪು ಪಾನೀಯಗಳ ಓನರ್ಗಳಿರ್ತಾರಲ್ವ, ಅಂದರೆ ಪೆಪ್ಸಿ ಮತ್ತು ಕೋಕಾ-ಕೋಲಾ ಇನ್ನೂ ಹಲವಾರು ಟೈಪ್ಸ್ ಬಂದಿದೆ ಅಲ್ವಾ. ಆ ಕಂಪನಿಗಳ ಮಾಲೀಕರು ಅವರು ಯಾರೋ ಒಬ್ಬರು, ಯಾರು ಅಂತ ಕೇಳಬಾರ್ದು, ಮತ್ತು ಯಾರು ಮಾಡಿದ್ರಂತೆ ಮ್ಯಾಮ್ ಅಂತ, ಯಾರೋ ಒಬ್ಬರು ಏನು ಮಾಡಿದ್ರಂತೆ, ಫೋನ್ ಮಾಡಿಬಿಟ್ಟು, ನೀವು ಗ್ರಾಹಕರಿಗೆ ಅಂದರೆ ಕಸ್ಟಮರ್ಗಳಿಗೆ ಅವರು ಹೋಟೆಲಿಗೆ ಬಂದಿದ್ದ ತಕ್ಷಣ ನೀವು ನೀರು ಕೊಡೋದನ್ನು ನಿಲ್ಲಿಸಿದರೆ ನಾವು ಇಷ್ಟು ಹಣ ಅಂಥೇಳಿ ನಿಮಗೆ ಕೊಡ್ತೀವಿ ಅಂಥೇಳಿ ಕೇಳಿದ್ರಂತೆ. ಅದನ್ನು ಅವರು ಬರೆದಿದ್ರು, ನ್ಯೂಸ್ ಪೇಪರಲ್ಲಿ ಬಂದಿತ್ತು ಅಂಥೇಳಿ ನೇಮಿಚಂದ್ರ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹದೇ ವಾತಾವರಣ ಇವಾಗ ಬೆಂಗಳೂರಿನಲ್ಲಿ ಕೂಡ ನಡೀತಾ ಇದೆ, ನಾನು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಈಗ ಮುಂದಿನ ಅನುಭವವನ್ನು ಹೇಳ್ತಾ ಇದ್ದಾರೆ. ತಾವು ತಮ್ಮ ಮಗಳು ನೇಮಿಚಂದ್ರ ಮತ್ತು ಅವ್ರ ಮಗಳು ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ, ಜಾಯಿಂಟ್ ಅಂತಂದರೆ ಅದು ಒಂದೊಂದು ಪ್ಲೇಸ್ಗಳಲ್ಲಿ ಕಾರ್ನರಲ್ಲಿ ಇರತಕ್ಕಂತಹ ಒಂದು ಪ್ಲೇಸ್ಗೆ ಜಾಯಿಂಟ್ ಅಂತ ಹೇಳ್ತಾರೆ. ನಾನು ಮತ್ತು ಮಗಳು ಕುಳಿತಿದ್ದೆವು. ಇಲ್ಲಿ ನೀರು ತಂದಿಡಲಿಲ್ಲ, ಬಟ್ ಅದ್ರ ಬದಲಾಗಿ ಏನು ಮಾಡಿದರು, ಐಸ್ ಕ್ರೀಮ್ ತಿಂದಾದ್ಮೇಲೆ ಇವರೇ ನೀರು ಕೇಳಿದರು. ಆದರೆ ನೀರು ಕೊಡಲಿಲ್ಲ. ಮಿನರಲ್ ವಾಟರ್ ಬೇಕಾ ಅಂತ ಕೇಳಿದ್ರಂತೆ. ಇಲ್ಲಪ್ಪ, ನಮಗೆ ನಾರ್ಮಲ್ ವಾಟ್ರ್ ಕೊಡಿ ಅಂದರು ಕೂಡ ಅವರು ಕೊಡದೇನೆ ಅಲ್ಲಿಂದ ಹೊರಟೋಗ್ಬಿಟ್ಟಿದ್ರು. ಆಗ ಇವ್ರು ಕಾದು ಕಾದು ಸಾಕಾಗ್ಬಿಟ್ಟು ಏನು ಮಾಡಿದ್ರು, ಅಲ್ಲಿ ಇದು ಹಣ ಕಟ್ಟೋ ಕೌಂಟ್ರಿಗೆ ಹೋಗ್ಬಿಟ್ಟು ಬಿಲ್ಲನ್ನು ಕಟ್ಟಿಬಿಟ್ಟು ಹೊರಗಡೆ ಬಂದುಬಿಟ್ಟಿದ್ರು. ಅಲ್ಲೇನು ಮಾಡ್ತಿದ್ದಂತೆ ಆ ವೇಟರು, ಸಣ್ಣ ಸಣ್ಣ ಬಾಟಲುಗಳಲ್ಲಿ ಮಿನರಲ್ ವಾಟರ್ ಅಂತೇಳ್ಬಿಟ್ಟು ಹೇಳಿ ಟೇಬಲ್ ಮೇಲೆ ಇಡ್ತಾ ಇದ್ದಂತೆ. ಅವನು ಹೇಳ್ತಿದ್ದ ರೀತಿ ಮತ್ತು ಅವನು ಹೇಳ್ತಿದ್ದಂತಹ ಸ್ಟೈಲ್ ಹೆಂಗಿತ್ತು ಅಂತಂದರೆ, ನಾವೇನಾದರೂ ಆರ್ಡಿನರಿ ವಾಟರ್ ಬೇಕಪ್ಪ ಅಂತ ಕೇಳಿದರೆ ನಮಗೆ ಒಂಥರ ಮುಜುಗರ ಆಗಬೇಕು, ಹಿಂಜರಿಕೆ ಆಗಬೇಕು, ಆ ರೀತಿಯಾಗಿ ಅವನು ವರ್ತಿಸ್ತಾ ಇದ್ದ ಅಂಥೇಳ್ಬಿಟ್ಟು ನೇಮಿಚಂದ್ರ ಅವರು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕಿಂತ ಇನ್ನೊಂದು ಘಟನೆ ನಡೆಯುತ್ತಂತೆ. ಅದು ಇನ್ನೂ ತುಂಬ ಏನಾಗಿತ್ತಂತಂದರೆ ಆಘಾತಕರವಾಗಿತ್ತು ಅಂತೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಏನು ನಡೀತು ಅಂತಂದರೆ, ಮಾಲತಿ ಅಂತೇಳಿ ಅವ್ರ ಫ್ರೆಂಡ್ ಇದ್ದರು, ಯಾರಿಗೆ, ನೇಮಿಚಂದ್ರ ಅವ್ರ ಜೊತೆಗೆ ಐಸ್ ಕ್ರೀಮ್ ತಿನ್ನುವ ಬಯಕೆಯಲ್ಲಿ ಇನ್ನೊಂದು ಇಂದಿರಾ ಗಾಂಧಿ ನಗರದ ಮುಖ್ಯ ರಸ್ತೆಯಲ್ಲಿರುವಂತಹ ಜಾಯಿಂಟ್ಗೆ ಹೋಗಿದ್ರಂತೆ. ಅಲ್ಲಿ ಮಾಲತಿಯವರು ಮಿಸಿಸಿಪ್ಪಿ ಮಡ್ ಪೀ ಅಂತೇಳಿ ಒಂದು ಐಸ್ ಕ್ರೀಮ್ ಹೆಸರು ಅದನ್ನು ಆರ್ಡರ್ ಮಾಡಿದರು. ಅದನ್ನೇನು ಮಾಡಿದರು, ದೊಡ್ಡ ಬಿಳಿ ಪಿಂಗಾಣಿ ತೊಟ್ಟೆಯಲ್ಲಿ ಕೇಕ್ ಮತ್ತು ಐಸ್ ಕ್ರೀಮ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಬಂದು ತಂದಿಟ್ಟರು. ಅದ್ರ ಬೆಲೆ 100 ರೂಪಾಯಿ ಅಂತ ಹೇಳಿದರು. ನಾವಿಬ್ಬರು ಕೂಡ ಹೌವಾರಿದ್ವಿ ಆ ಒಂದು ಅಮೌಂಟನ್ನ ಕೇಳಿಬಿಟ್ಟು. ಆ ಕಾಲದಲ್ಲಿ, ಇವಾಗ ನೀವೆಲ್ಲ 100 ರೂಪಾಯಿ ಅಷ್ಟೇನಾ ಅಂತೀರಾ, ಆವಾಗೆಲ್ಲ 100 ರೂಪಾಯಿ ಅಂದರೆ ಅಷ್ಟೊಂದು ಬೆಲೆನಾ ಅಂತ ಇದ್ದರು. ಇಲ್ಲೂ ನೀರು ಕೊಟ್ಟಿರಲಿಲ್ಲ. ನೀರು ಕೊಡಿ ಎಂದೆ. ಮಿನರಲ್ ವಾಟರ್ ಎಂದಳು ಸರ್ವ್ ಮಾಡುತ್ತಿದ್ದಂತಹ ಹುಡುಗಿ. ಏನಂತ ಕೇಳ್ತಾಳೆ, ಮಿನರಲ್ ವಾಟರ್ ಬೇಕಾ ಅಂತ ಕೇಳಿದ್ಲು. ಆಗ ಇಲ್ಲ, ಸಾಧಾರಣ ನೀರು ಎಂದರೆ, ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದು ಬಿಡುವುದೇ.
100 ರೂಪಾಯಿ ಐಸ್ ಕ್ರೀಮ್ ತಿಂದರೂ ಪುಕ್ಕಟೆಯಾಗಿ ಒಂದು ಲೋಟ ನೀರು ಕೊಡದ ಜಾಯಿಂಟ್ಗಳಿವು. ಮತ್ತೆ 10 20 ಪಡೆದು ಮಿನರಲ್ ವಾಟರ್ ಮಾರುವ ಹುನ್ನಾರ. ನನಗೆ ರೇಗಿ ಹೋಯಿತು. ಅಲ್ಲಿ ನೀರು ಕೊಡಲಿಲ್ಲ. ಹೊರಬಂದು ಬನ್ನಿ ಮಾಲತಿ, ಸಾಗರ್ಗೆ ಪಾನಿಪುರಿ ತಿನ್ನೋಣ ಎಂದೆ. ಎದುರಿಗೊಂದು ಸಾಗರ್ ಹೋಟೆಲ್ ಇತ್ತು. ನುಗ್ಗಿದೆವು. ಸಾಗರ್ಗೆ ಪಾನಿಪುರಿ ತಿನ್ನೋಣ ಅಂದರೆ ಸಾಗರ್ ಅನ್ನೋದಂಥದ್ದು ಒಂದು ಹೋಟೆಲ್ ನೇಮ್ ಆಗಿತ್ತು. ಅದರೊಳಗಡೆ ಹೋಗಿ ನಾವು ಪಾನಿಪುರಿನಾದರೂ ತಿನ್ನೋಣ ಬನ್ನಿ ಅಂತೇಳ್ಬಿಟ್ಟು ಕರೀತಾರೆ. ಕುಳಿತೊಡನೆ ವೇಟ್ರ್ ಬಂದು 4 ಲೋಟ ನೀರಿಡ್ತಾನಂತೆ. ಆಗ ಬರೀ ಬಾಯಲ್ಲ, ಮನಸ್ಸು ಕೂಡ ನಮ್ಮದು ತಂಪಾಯಿತು. ಆ ರೀತಿ ನೀರನ್ನು ನೋಡಿದಾಗ ನಮಗೆ ಖುಷಿ ಆಯಿತು ಅಂತೇಳ್ಬಿಟ್ಟು ಆ ಪಾನಿಪುರಿ ಅಂಗಡಿಯಲ್ಲಿ ಮಾತ್ರ ನೀರನ್ನು ಇಟ್ಟರು. ಬೇರೆ ಜಾಯಿಂಟ್ಗಳಲ್ಲೆಲ್ಲ ನಮಗೆ ನೀರು ಸಿಕ್ಕಲೇ ಇಲ್ಲ. ಇದೆಲ್ಲ ನಮ್ಮ ದೇಶದಲ್ಲಿ ಆಗ್ತಿರ್ತಂತಹ ಒಂದು ತುಂಬ ಆಘಾತಕಾರಿಯಾದಂತಹ ಬದಲಾವಣೆ ಅನ್ನೋದನ್ನು ನಾನು ಗುರುತಿಸ್ತಾ ಹೋದೆ ಅಂತೇಳ್ಬಿಟ್ಟು ಲೇಖಕರು ತುಂಬ ವ್ಯಥೆಪಟ್ಟು ನಮ್ಮ ಸಂಸ್ಕೃತಿ ಹಾಳಾಗುತ್ತಿರುವುದರ ಬಗ್ಗೆ ಹೇಳಿದ್ದಾರೆ. ಹಾಗಾದರೆ ನಾವೆಲ್ಲ ಏನು ಮಾಡಬೇಕು ಹೇಳಿ? ನಾವು ಕಾಯ್ದುಕೊಳ್ಳಬಲ್ಲವೇ ಮಾನವೀಯ ಮೌಲ್ಯಗಳನ್ನು? ನಮ್ಮನ್ನು ಕೇಳ್ತಾ ಇದ್ದಾರೆ ಈಗ. ಹೌದು, ನಾವು ಕಾಯ್ದುಕೊಳ್ತೀವಿ ಅಂತೇಳಿ ನೇಮಿಚಂದ್ರ ಅವರಿಗೆ ಎಲ್ಲರೂ ಕೂಡ ನಾವೇನು ಮಾಡೋಣ, ಭಾಷೆ ಕೊಡೋಣ ಅಂತ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಕೊಳ್ಳುಬಾಕತನದ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಬಲ್ಲವೇ? ನಾವು ಮೋಸಕ್ಕೆ ಗುರಿಯಾಗಬಾರ್ದು. ನಾವು ಜಾಣರಾಗಬೇಕು ಅಲ್ವಾ? ನಾವು ಏನು ಖರೀದಿ ಮಾಡಬೇಕು, ಹೊರಗಡೆ ಹೋದಾಗ ನಾವು ಏನು ತಿನ್ನಬೇಕು ಅನ್ನುವಂತಹ ಜ್ಞಾನ ನಮ್ಮಲ್ಲಿ ಇರಬೇಕು. ಬಾಯಾರಿದವರಿಗೆ ನೀರು ಕೊಡಬಲ್ಲವೇ? ಯಾರಾದರೂ ಬಾಯಾರಿದೆ ನೀರು ಕೊಡಿ ಅಂತ ಕೇಳಿದಾಗ ನಾವು ತಕ್ಷಣ ಹೋಗಿ ನೀರನ್ನು ಕೊಡಬೇಕು. ಅಂತಹ ಮೌಲ್ಯಗಳನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಹಸಿದವರಿಗೆ ಅನ್ನ ಕೊಡಬಲ್ಲವೇ? ಇನ್ನೊಬ್ಬರ ಅನ್ನವನ್ನು ಕಸಿದುಕೊಳ್ಳದೆ ಬದುಕಬಲ್ಲವೇ? ನಮ್ಮ ಸಂಸ್ಕೃತಿಯನ್ನು ಕಾಯ್ದುಕೊಳ್ಳುವ ಅಸ್ತ್ರ ನಮ್ಮ ಕೈಯಲ್ಲೇ ಇದೆಯಲ್ಲವೇ? ಮತ್ತೆಂದೂ ನೀರು ಕೊಡದ ಆ ಜಾಯಿಂಟ್ಗೆ ಹೋಗುವುದಿಲ್ಲ. ನನ್ನಿಂದಂತೂ ಇಂತಹ ಜಾಯಿಂಟ್ಗಳು ಉದ್ಧಾರವಾಗುವುದು ಬೇಡ ಎಂದು ಕೊಂಡಿದ್ದೇನೆ. ನೇಮಿಚಂದ್ರ ಅವರು ಅಂತಹ ಜಾಯಿಂಟ್ಸ್ಗಳಿಗೆ ಇಡೀ ಶಾಪವನ್ನು ಹಾಕಿದರು. ಇಂಥ ಕಂಪ್ನಿಗಳು ಯಾವತ್ತೂ ಕೂಡ ಉದ್ಧಾರ ಆಗಬಾರ್ದು. ಅದನ್ನು ನಾವೆಲ್ಲರೂ ಜನತೆ ಅರ್ಥ ಮಾಡ್ಕೋಬೇಕು. ಅಂಥ ಜಾಯಿಂಟ್ಗಳಿಗೆ ಜಾಸ್ತಿ ಹೋಗೋದನ್ನು ನಾವು ನಿಲ್ಲಿಸಿದರೆ ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಅದನ್ನು ನಾವು ಜನರೇ ಬೆಳೆಸೋದು. ಜನರೇ ಹೋಗಿಲ್ಲ ಅಂತಂದರೆ ಆ ಜಾಯಿಂಟ್ಗಳು ಯಾವುದೇ ಬೆಳವಣಿಗೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ನಿಟ್ಟಿನಲ್ಲಿ ನಮ್ಮ ಮುಂದಿನ ಜೀವನವನ್ನು ನಾವು ಮಾಡೋಣ. ಒಳ್ಳೆಯದನ್ನು ಸ್ವೀಕಾರ ಮಾಡೋಣ, ಕೆಟ್ಟದ್ದನ್ನು ದೂರ ತಳ್ಳೋಣ ಅಂತ ಹೇಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನಾನು ಮಾಡಿರೋ ಪಾಠ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.